ಸರಿ, ಈಗ ಇದು ಎಲ್ಲವನ್ನ ನೋಡ್ತಾ ಹೋದಾಗ, ಯಾಕಂತಂದ್ರೆ ಅಮೆರಿಕವನ್ನ ಶ್ರೀಮಂತರ ರಾಷ್ಟ್ರ ಅಂತ ನಾವೆಲ್ಲ ಹೇಳ್ತೀವಿ. ಈಗ ಅಮೆರಿಕ ಸ್ಟ್ರಾಂಗ್ ಇದೆಯಾ, ಇದರಲ್ಲಿ ಇರಾನ್ ಸ್ಟ್ರಾಂಗ್ ಇದೆಯಾ ಅನ್ನುವಂಥದ್ದು? ಇದರಲ್ಲಿ ಇದೊಂಥರ ಅಸಿಮೆಟ್ರಿ ವಾರ್. ನೀವು ಅಮೆರಿಕಾನ ಇರಾನ್ನ ಕಂಪೇರ್ ಮಾಡೋಕ್ಕಲ್ಲ. ಅಮೆರಿಕ ವಿಶ್ವದ ವಿಶ್ವ ಗುರು ಅಂತಲೂ ಹೇಳೋದು ತಪ್ಪಿಲ್ಲ, ವಿಶ್ವದಲ್ಲೇ ಅತ್ಯಂತ ಬಲಿಷ್ಠವಾದ ರಾಷ್ಟ್ರ ಅಂತ ಹೇಳಿದ್ರು ತಪ್ಪಿಲ್ಲ. ಸೊ ಅಮೆರಿಕಾನ ನೀವು ಹೋಗಿ ಇರಾನ್ ಕಂಪೇರ್ ಮಾಡೋಕ್ಕಾಗಲ್ಲ. ನಾನು ಹೇಳ್ದಂಗೆ ಇರಾನ್ ಎಷ್ಟು ದಿವಸ ಈ ಯುದ್ಧನ ನಡೆಸೋ ಅಷ್ಟು ಶಕ್ತಿ ಇದೆಯೋ ಅಷ್ಟು ದಿವಸ ಅವರು ಸ್ಟ್ರಾಂಗೆ. ಅಮೆರಿಕ ಯಾವತ್ತಿದ್ರೂ ಸ್ಟ್ರಾಂಗೆ. ಬಟ್ ಇರಾನ್ ಇದನ್ನ ಎಷ್ಟು ದಿವಸ ತಡೀತಾರೆ, ಎಷ್ಟು ದಿವಸ ನಡೆಸ್ತಾರೆ. ಈಗ ಆಫ್ಘಾನಿಸ್ತಾನ್ ಮೇಲೂ ಅಮೆರಿಕ ಯುದ್ಧ ಮಾಡ್ತು, ಅಲ್ಲೂ ಅಮೆರಿಕ ಏನು ಗೆಲ್ಲಕ್ಕಾಗಲಿಲ್ಲ. 20 ವರ್ಷ ಆದಮೇಲೆ ಬಿಟ್ಕೊಡೋ ಅಂಥ ಪರಿಸ್ಥಿತಿ ಬಂತು. ವಿಯಟ್ನಾಮಲ್ಲೂ ಮಾಡ್ತು, ಅಲ್ಲೂ ಬಿಟ್ಕೊಟ್ಟು ಇವತ್ತು ಕಮ್ಯುನಿಸ್ಟ್ ರೂಲೇ ನಡೀತಾ ಇದೆ, ಆ ಪರಿಸ್ಥಿತಿ ಬಂತು. ಸೊ ಲಿಬಿಯಾಲ್ ಮಾಡ್ತು, ಲಿಬಿಯಾ ದೇಶ ಸಕ್ಸಸ್ ಆಯ್ತಾ ಗೊತ್ತಿಲ್ಲ. ಇರಾಕಲ್ಲಿ ಮಾಡ್ತು, ಸುಮ್ಮನೆ ಡಿಸ್ಟ್ರಾಯ್ ಮಾಡ್ತು. ಕೊನೆಗೆ ಅಲ್ಲಿದ್ದವ್ರನ್ನ ಐಸಿಸ್ ಉಗ್ರನಾಗಿ ಕನ್ವರ್ಟ್ ಮಾಡಿದ್ರು, ಇಡೀ ಗ್ಲೋಬಲ್ಗೆ ಒಂದು ಆತಂಕ ತಂದಿಟ್ರು. ಸೊ ಅಮೆರಿಕ ಎಲ್ಲಿ ಕಾಲಿಟ್ಟರು ಈ ಥರ ಒಂದು ತಾರ್ಕಿಕ ಅಂತ್ಯ ಕಂಡು ಆ ದೇಶನ ಇಂಪ್ರೂವ್ ಮಾಡಿರೋ ಅಂಥದ್ದು ನಿರ್ದೇಶನಗಳೇ ಇಲ್ಲ. ಎಲ್ಲ ಹಾಳು ಮಾಡಿ ಬಂದಿರೋದೇ ಅಷ್ಟೇ ನಿರ್ದೇಶನಗಳು. ಸೊ ಇಲ್ಲೂ ಅಷ್ಟೇ, ಎಲ್ಲಿ ತನಕ ಇರಾನ್ ತಡೆಯಬಲ್ಲೋದೋ ಅಲ್ಲಿ ತನಕ ಇರಾನ್ ಗೆಲ್ತಾನೆ ಇದೆ ಅಂತಲೇ ಹೇಳ್ಬೋದು ಅಷ್ಟೇ. ಸರಿ, ಈಗ ಗಲ್ಫ್ ರಾಷ್ಟ್ರಗಳ ಮೇಲಿನ ದಾಳಿಯನ್ನ ಅಮೆರಿಕ ನಿರೀಕ್ಷೆ ಮಾಡಿತ್ತಾ? ಅಮೇರಿಕ ಅವರು ನಿರೀಕ್ಷಣೆ ಮಾಡಿರಲಿಲ್ಲ. ಅಂದರೆ ಗಲ್ಫ್ ಮೇಲೆ ದಾಳಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ಅಂದರೆ ಅವ್ರು ಏನು ಅಂದ್ಕೊಂಡ್ರು, ಈ ರೆಜಿಮ್ನ ಅಯತುಲ್ಲಾ ಖಮೇನಿನ ಎತ್ತಿದ ತಕ್ಷಣವೇ ಅಲ್ಲಿ ಇರಾನು ಒಂದು ಥರ ಸೈಲೆಂಟಿಗೆ ಬಂದ್ಬಿಟ್ಟು ಸರೆಂಡರ್ ಆಗಿ ಒಂದು ಲೀಡ್ರು ಚೇಂಜ್ ಆಗ್ತಾರೆ ಅನ್ನೋ ಒಂದು 80-90% ಅಷ್ಟು ಗೊತ್ತಿತ್ತು, ಅಷ್ಟರಲ್ಲಿದ್ದರು. ಬಟ್ ಕೆಲವು ಮಾಹಿತಿಗಳಿತ್ತು, ಇರಾನ್ ಅವ್ರ ಹತ್ರ ವೆಪನ್ಸ್ ಇದೆ, ಡಿಸ್ಟ್ರಾಯ್ ಮಾಡ್ತಾರೆ, ಈ ಕತಾರ್ಗೆ ಮತ್ತು ಕುವೈಟ್ಗೆಲ್ಲ ಏಟ್ ಆಗ್ಬೋದು ಅಂತ ಇತ್ತು. ಬಟ್ ಇದು ಇಷ್ಟರ ಮಟ್ಟಿಗೆ ಹಾನಿ ಮಾಡ್ತಾರೆ ಅಂದ್ಕೊಳ್ಳಿಲ್ಲ. ಬರೀ ಮಿಲ್ಟ್ರಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಇತ್ತು. ಬಟ್ ಮಿಲ್ಟ್ರಿ ಇನ್ಫ್ರಾಸ್ಟ್ರಕ್ಚರ್ ಜೊತೆ ಅವರು ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ವಾಲ್ವ್ ಮಾಡ್ತಾರೆ, ಡಿಸಾಲಿನೇಷನ್ ಪ್ಲ್ಯಾಂಟ್ ಹಾಳು ಮಾಡ್ತಾರೆ. ಡಿಸಾಲಿನೇಷನ್ ಅಂದರೆ ಅವರು ಉಪ್ಪು ನೀರನ್ನ ಡಿಸ್ಟಿಲ್ ಮಾಡಿ ಕುಡಿಯೋ ನೀರನ್ನ ಆಗಿ ಮಾಡ್ಕೋತಾರೆ. ಅಂದರೆ ಅದೇ ಅವ್ರ ಮೆಜಾರಿಟಿ ಕುಡಿಯೋ ನೀರು ಅಂದರೆ. ಯಾಕಂದರೆ ನೀರಿಗೆ ತುಂಬ ಕಾಸ್ಟ್ಲಿ ಆಯಿಲ್ಗಿಂತ ಅಲ್ಲೆಲ್ಲ. ಬಟ್ ಅವ್ರು ಡಿಸಾಲಿನೇಷನ್ ಪ್ಲ್ಯಾಂಟ್ಗಳನ್ನೇ ಹೊಡೆದಾಕಿದ್ರೆ ಅವ್ರಿಗೆ ನೀರಿನ ಅಭಾವ ಜಾಸ್ತಿ ಆಗುತ್ತೆ.